ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ 18 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿರಬೇಕು. 18 ಇಯರ್ಸ್ ಕಂಪ್ಲೀಟ್ ಆಗೋ ಮಾತ್ರ ವೆಹಿಕಲ್ ಓಡಿಸೋ ವಿತ್ ಲೈಸೆನ್ಸ್ ತೊಗೊಂಡು ವೆಹಿಕಲ್ ಓಡಿಸ್ಬೇಕಾಗಿದೆ. 18 ಇಯರ್ಸ್ ಬಿಲೋ ಅವ್ರ ಲೈಸೆನ್ಸ್ ಇಲ್ದರೆ ಗಾಡಿ ಓಡಿಸಿದ್ರೆ ಅವ್ರಿಗೆ ಪೇರೆಂಟ್ಸ್ಗೆ ಯಾರು ಪೇರೆಂಟ್ಸ್ ಇರ್ತಾರೋ ಅವರಿಗೆ 25,000 ಫೈನ್ ಇದೆ, ವಿತ್ ಇಂಪ್ರಿಸ್ಮೆಂಟ್ 3 ಇಯರ್ಸ್ ಇದೆ. ಪ್ಲಸ್ ವೆಹಿಕಲ್ ಓನರ್ ಇದ್ದಾರೆ, ಅವ್ರಿಗೂ ಸೇಮ್ ಪನಿಷ್ಮೆಂಟ್ ಇದೆ. ಯಾರು ವೆಹಿಕಲ್ ಬೇರೆಯವ್ರು ಇರ್ತಾರೆ, ಪೇರೆಂಟ್ಸ್ ಬೇರೆ ಇರ್ತಾರೆ, ವೆಹಿಕಲ್ ಓನರ್ಗೂ ಸೇಮ್ ಪನಿಷ್ಮೆಂಟ್ ಇದೆ. ವೆಹಿಕಲ್ ಕೊಡಬಾರ್ದು ಅವ್ರಿಗೆ, ಮಕ್ಕಳಿಗೆ. ಆಮೇಲೆ ವೆಹಿಕಲ್ ಓಡಿಸುವಾಗ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೋಬೇಕು, ಮೊಬೈಲಲ್ಲಿ ಮಾತಾಡಬಾರ್ದು. ಆ ರೀತಿ ಮೊಬೈಲಲ್ಲಿ ಮಾತಾಡಿ ಆಮೇಲೆ ಹೆಲ್ಮೆಟ್ ಇಲ್ದಿರೋರಿಗೆ ನಾವು ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾಯಿದ್ವಿ. ಮಿನಿಮಮ್ 6 ಮಂತ್ಸ್ ಸಸ್ಪೆಂಡ್ ಮಾಡ್ತಾಯಿದ್ವಿ. 3 ಸಲ ಸಸ್ಪೆಂಡ್ ಆದರೆ ಆಮೇಲೆ ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಆಗ್ತಾಯಿದೆ ಇದು. ಆಮೇಲೆ ರೋಡ್ ಸೇಫ್ಟಿ ನಾಮ್ಸು ಪ್ರತಿ ವರ್ಷ ನಾವು 1 ತಿಂಗಳು ರೋಡ್ ಸೇಫ್ಟಿ ಮಂತ್ ಮಾಡ್ತಾಯಿದ್ದೀವಿ. ಪ್ಲಸ್ ಎಲ್ಲ ಸ್ಕೂಲ್ಸು ಕಾಲೇಜಲ್ಲಿ ಕಂಟಿನ್ಯೂಸ್ ಆಗಿ ಇದು ಅರಿವು ಮೂಡಿಸ್ತಾ ಇದ್ದೀವಿ ರೋಡ್ ಸೇಫ್ಟಿ ಆಸ್ಪೆಕ್ಟ್ ಬಗ್ಗೆ. ಆಮೇಲೆ ಈ ರೋಡ್ ಸೇಫ್ಟಿ ಆಸ್ಪೆಕ್ಟು ಪ್ರತಿದಿನ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಚರ್ಚೆ ಆಗಬೇಕಿದ್ದು. ಚರ್ಚೆ ಆದರೆ ಅವ್ರಿಗೆ ಅವೇರ್ನೆಸ್ ಬರ್ತದೆ. ಇಲ್ಲ ಎಲ್ಲಂದರೆ ಯಂಗ್ಸ್ಟರ್ಸ್ಗೆ ಅವೇರ್ನೆಸ್ ಇರೋಲ್ಲ ಇದು. ಹಾಗಾಗಿ ನಾವು ಮನೇಲಿ ದಿನ ಹೇಳ್ತಾ ಇದ್ದೀವಿ ರೋಡ್ ಸೇಫ್ಟಿ ಭಾಳ ಇಂಪಾರ್ಟೆಂಟ್. ಇತ್ತೀಚೆಗೆ ಆ್ಯಕ್ಸಿಡೆಂಟ್ಸ್ ಆಗಲಿ, ಇನ್ನೊಂದು ನಮ್ಮ ತುಮಕೂರು ಡಿಸ್ಟ್ರಿಕ್ಟು ನಂಬರ್ 2 ಇದೆ ಆ್ಯಕ್ಸಿಡೆಂಟ್ಸ್ ಆಗಲಿ. ಹಾಗಾಗಿ ಇದು ಕಮ್ಮಿ ಮಾಡಬೇಕು. ನಾವಿಲ್ಲಿ ಡೈಲಿ ವಿಡಿಯೋ ಮುಖಾಂತರನೂ ಹೇಳ್ತಾ ಇದ್ವಿ, ನಮ್ಮ ಇನ್ಸ್ಪೆಕ್ಟರ್ಸು ಹೇಳ್ತಾ ಇದ್ದಾರೆ. ಆಮೇಲೆ ರೋಡಲ್ಲಿ ಫೈನ್ಸು ಆಗ್ತಾಯಿದ್ದಾರೆ, ಎನ್ಫೋರ್ಸ್ಮೆಂಟ್ ಆಗ್ತಾಯಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಕ್ಯಾಮ್ರಾಸಲ್ಲಿ ರೆಕಾರ್ಡ್ ಆಗ್ತದೆ, ಅದಕ್ಕೂ ನಾವು ಫೈನ್ ಹಾಕ್ತಾಯಿದ್ದೀವಿ. ಪ್ಲಸ್ DL ಸಸ್ಪೆನ್ಷನ್ ಮಾಡ್ತಾಯಿದ್ವಿ. ಇವೆಲ್ಲ ಕಠಿಣ ಕ್ರಮ ತಗೊತಾ ಇದ್ವಿ. ಬಟ್ ಎಲ್ಲ ಜನರಲ್ಲಿ ಇದು ರೋಡ್ ಸೇಫ್ಟಿ ಬಗ್ಗೆ ಎಲ್ಲರೂ ತಿಳ್ಕೊಂಡು ಕಾನೂನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಫಾರಿನ್ ಕಂಟ್ರಿಯಲ್ಲೆಲ್ಲ ಅವರಾಗ ಅವ್ರು ಇಂಪ್ಲಿಮೆಂಟ್ ಭಯ ಬೀಳ್ತಾರೆ. ನಮ್ಮಲ್ಲಿ ಏನಾಗ್ತದೆ ಅಂತ ಕೇರ್ಲೆಸ್ ಆಗಿ. ನಮ್ಮಲ್ಲಿ ಈಗ ಎಲ್ಲ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು. ಲೈಸೆನ್ಸ್ ಕ್ಯಾನ್ಸಲೇಷನ್ ಆಗಲಿ, ಇನ್ನೊಂದಾಗಲಿ ಎಲ್ಲ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಎಲ್ಲರೂ ಕಠಿಣ ಫಾಲೋ ಅಪ್ ಮಾಡಿದ್ರು ಸಲ ಹೇಳ್ತಾರೆ. ತಂದೆ ತಾಯಿಗೆ ಏನು ಸಂದೇಶ ಕೊಡ್ತಿದ್ದಾರೆ? ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ವೆಹಿಕಲ್ ಕೊಡಬಾರ್ದು. ಆಮೇಲೆ ಅವನು ಅಲೋ ಮಾಡಬಾರ್ದು ವೆಹಿಕಲ್ ಕೊಟ್ಟು ಡ್ರೈವ್ ಮಾಡೋದಕ್ಕೆ. ಮಗ ಚೆನ್ನಾಗಿ ಓಡಿಸ್ತಾನೆ, ಮಗಳು ಚೆನ್ನಾಗಿ ಓಡಿಸ್ತಾರೆ ಅಂತ ಕೊಡೋದಲ್ಲ. ಇಟ್ಸ್ ಅನ್ ಅಫೆನ್ಸ್. ಅದಕ್ಕಾಗಿ ನಮ್ಮ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ ಅವ್ರಿಗೆ 3 ವರ್ಷ ಜೈಲು ಪ್ರಾವಿಷನ್ ಮಾಡಿದ್ದಾರೆ ಪೇರೆಂಟ್ಸ್ ಕೊಡೋದಕ್ಕೆ. ಎಷ್ಟೋ ಜನ ಇದನ್ನು ಆಲ್ರೆಡಿ ಕೋರ್ಟ್ಸ್ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. 3 ವರ್ಷ ಇಂಪ್ಲಿಮೆಂಟ್ ಆಗೋದಕ್ಕೆ ವೆಹಿಕಲ್ ಕೊಟ್ಟರೆ ಇಲ್ಲ ಪೆನಾಲ್ಟಿನೂ ಆಗ್ತಾಯಿದೆ. ಸೊ ಹಂಗಾಗಿ ಯಾವುದೇ ಕಾರಣ ಕೊಡಬಾರ್ದು ವೆಹಿಕಲ್ಸು. ಅವ್ರು ಲೈಸೆನ್ಸ್ ತೊಗೊಂಡ್ಮೇಲೆ ವೆಹಿಕಲ್ ಕೊಡಿ.